ಹಲೋ ಎವ್ರಿವಾನ್, ಇವತ್ತು ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸಲ್ನ ತೊಗೊಬಂದಿದ್ದೀನಿ. ಅದೇನಪ್ಪ ಅಂದರೆ ಹ್ಯಾಪಿ ಪ್ಲಾನೆಟ್ ರವರ ಟ್ಯಾಪ್ ಕ್ಲೀನರ್ ಆ್ಯಂಡ್ ಲೆಮ್ಸಿಕಲ್ ರಿಮೂವರ್ನ ತರಿಸಿದ್ದೀನಿ. ಇದಂತೂ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇನ್ನೇನು ಹಬ್ಬಗಳು ಶುರುವಾಯಿತು, ಸೊ ಮನೆ ಕ್ಲೀನಿಂಗ್ ಎಲ್ಲ ಶುರುವಾಗಿದೆಯಲ್ಲ, ನಾನು ಕೂಡ ಇನ್ನೇನು ಮನೆ ಕ್ಲೀನ್ ಮಾಡಬೇಕು ಅಂತೇಳಿ ಈ ಟ್ಯಾಪ್ ಕ್ಲೀನರ್ನ ತರಿಸಿದ್ದೀನಿ. ಇದಂತೂ ಟೈಲ್ಸು ಟ್ಯಾಪ್ಸು ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ತರಿಸ್ದೆ. ಇದು ಜಸ್ಟ್ 198 ರುಪೀಸ್ಗೆ ತರಿಸಿದ್ದೀನಿ ಅಷ್ಟೇ. ಇದಕ್ಕೆ ಈ ಥರ ಸ್ಪ್ರಿಂಕಲ್ದು ಕೊಟ್ಟಿರ್ತಾರೆ, ನಾವೇ ಅದನ್ನು ಅಟ್ಯಾಚ್ ಮಾಡ್ಕೊಬೇಕು. ಆ ಸ್ಟ್ರಾನ ಅದಕ್ಕೆ ಹಾಕಿಬಿಟ್ಟು ನೀಟಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ಇದರಲ್ಲಿ 2 ಲೇಯರಲ್ಲಿ ಕೂಡ ಯೂಸ್ ಮಾಡ್ಕೋಬೋದು, ಜಾಸ್ತಿ ಕಮ್ಮಿ ಥರ. ಸೊ ನೋಡಿ, ಇದು ಈ ಥರ ಎಲ್ಲ ರೆಡಿ ಮಾಡಿಕೊಂಡೆ. ಬನ್ನಿ ಇವಾಗ ಇದನ್ನು ಯಾವ ಥರ ಕ್ಲೀನ್ ಆಗುತ್ತೆ ತೋರಿಸ್ತೀನಿ ನಿಮ್ಮ ಜೊತೆ. ನೋಡಿ, ನಮ್ಮದು ಬಾತ್ರೂಮಲ್ಲಿ ಒಂದು ಟ್ಯಾಪ್ ಈ ಥರ ಆಗಿಬಿಟ್ಟಿತ್ತು. ಅದಕ್ಕೆ ಜಸ್ಟ್ ಇದನ್ನು ಸ್ಪ್ರೇ ಮಾಡಿಕೊಂಡೆ ಅಷ್ಟೇ. ಸ್ಪ್ರೇ ಮಾಡಿಕೊಂಡು ಒಂದು 60 ಸೆಕೆಂಡ್ಸ್ ಬಿಟ್ಟು ಅದಾದಮೇಲೆ ಒಂದು ಸ್ಕ್ರಬ್ಬರಲ್ಲಿ ಲೈಟಾಗಿ ಸ್ಕ್ರಬ್ ಮಾಡಿದ್ರೆ ಆಯಿತು. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ. ಆಮೇಲೆ ವಾಶ್ ಮಾಡಿದೆ, ಜೊತೆಗೆ ಟೈಲ್ಸ್ ಕೂಡ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಅದಾದಮೇಲೆ ಇನ್ನೊಂದು ಟ್ಯಾಪ್ನ ಕೂಡ ಅದೇ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದು ಕೂಡ ಅಷ್ಟೇ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂದರೆ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ. ನನಗಂತೂ ಫುಲ್ ಖುಷಿಯಾಗಿ ಹೋಗ್ಬಿಡ್ತು. ಅದಾದಮೇಲೆ ಈ ಕಡೆ ನಮ್ಮದು ವಾಶ್ರೂಮ್ದು ಡೋರ್ ಕೂಡ ಅದೇ ಥರ ಆಗಿತ್ತು. ಸೊ ಅದಕ್ಕೂ ಕೂಡ ಜಸ್ಟ್ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡಿಕೊಂಡೆ. ಅದು ಕೂಡ ಅಷ್ಟೇ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಲ್ವಾ. ಇದು ಇಷ್ಟೇ ಅಲ್ಲ, ಅದ್ರ ಜೊತೆಗೆ ಕಿಚನ್ನಲ್ಲೂ ಕೂಡ ಯೂಸ್ ಆಗುತ್ತೆ. ನಮ್ಮದು ಸ್ಟವ್ ಕೂಡ ಲೈಟಾಗಿ ಸ್ವಲ್ಪ ಗಲೀಜಾಗಿತ್ತು. ಸೊ ಹಾಗಾಗಿ ಅದಕ್ಕೂ ಕೂಡ ಇದನ್ನು ಸ್ಪ್ರೇ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿಕೊಂಡೆ. ಅದು ಕೂಡ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡಿ. ಅದಾದಮೇಲೆ ಇನ್ನು ಅಡುಗೆ ಮನೇಲಿ ಟೈಲ್ಸು ಎಣ್ಣೆ ಕರೆ ಕೂತ್ಬಿಟ್ಟು ಅದು ಕೂಡ ಅದೇ ಥರ ಆಗೋಗ್ಬಿಟ್ಟಿತ್ತು, ಫುಲ್ಲು ಜಿಡ್ಜಿಡ್ ಥರ ಆಗಿತ್ತು. ಅದು ಕೂಡ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡಿ. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕಾದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ಡೈರೆಕ್ಟಾಗಿ ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ನನ್ನ ಫಾಲೋ ಮಾಡ್ಕೊಂಡಿದ್ದವರಿಗೆ ಲಿಂಕ್ ಬರುತ್ತೆ. ಸೊ ಬೇಗ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ, ಲಿಂಕ್ ಅಂತ ಕಾಮೆಂಟ್ ಮಾಡಿ. ಓಕೆ, ಬಾಯ್.